ಈರುಳ್ಳಿ ಅಲ್ವಾ ತುಂಬ ಕಣ್ಣು ಉರಿತಾ ಇದೆ, ಕಣ್ಣಲ್ಲಿ ನೀರೇ ಬಂತು. ಒಂದು ಕಪ್ಪು ಮೊಸರು ಕಂಪ್ಲೀಟಾಗಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣು. ಕೂದಲಿಗೆ ಮಾತ್ರ ಮಿಸ್ ಮಾಡಲೇಬಾರ್ದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗು ನಾನು ಹೇರ್ ಕೇರ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಈ ಚಾನಲಲ್ಲಿ ನಾನು ಜಾಸ್ತಿ ಹೇರ್ ಕೇರು ಮತ್ತು ಸ್ಕಿನ್ ಕೇರು ಎಕ್ಸ್ಪೀರಿಯನ್ಸು ಟಿಪ್ಸು ಆ ರೀತಿ ನಾನು ಚಾನಲ್ನ ಹೇಗೆ ಸ್ಟಾರ್ಟ್ ಮಾಡಿದ್ನೋ ಸೊ ಅದೇ ರೀತಿಯಾಗಿ ನಾನು ಜಾಸ್ತಿ ವಿಡಿಯೋನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಜನ ನನಗೆ ಕೇಳ್ತಾ ಇದ್ರು, ನೀವು ನಿಮ್ಮ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಥವಾ ನಿಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ, ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಹೇಗೆ ಸ್ಪೆಂಡ್ ಮಾಡ್ತೀರೋ ಶಾಪಿಂಗು ಆ ರೀತಿ ವ್ಲಾಗ್ಸ್ನ ಶೇರ್ ಮಾಡಿ ಅಂತ ಕೇಳಿದ್ದಾರೆ. ಬಟ್ ನನಗೆ ವ್ಲಾಗ್ಸ್ ಮಾಡೋದಕ್ಕೆಲ್ಲ ಅಷ್ಟು ಲೈಕ್ ಆಗಲ್ಲ. ಆದರೂ ಕೂಡ ಮುಂದೆ ವೀಕ್ಲಿ 1 ಅಥವಾ 2 ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಈ ಸಂಕ್ರಾಂತಿ ಹಬ್ಬದ ನಾನು ಒಂದು ಕ್ಲಿಪ್ಸ್ ತಗೊಂಡು ಸ್ಮಾಲಾಗಿ ನಾನು ವ್ಲಾಗ್ಸ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಇದು ಹೇರ್ ಕೇರ್ ವಿಡಿಯೋ ಆಗಿದೆ. ಸೊ ಇವತ್ತಿನ ಒಂದು ಹೇರ್ ಪ್ಯಾಕು ನಾನು ಯಾವ ರೀತಿ ಅಪ್ಲೈ ಮಾಡಿದೆ, ಯಾವ ರೀತಿ ನನ್ನ ಹೇರ್ನ ಕೇರ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಇದಂತೂ ತುಂಬ ಚೆನ್ನಾಗಿರೋ ಒಂದು ಹೇರ್ ಪ್ಯಾಕ್ ಆಗಿದೆ. ಈ ಹೇರ್ ಪ್ಯಾಕಿಂದ ನಿಜವಾಗ್ಲೂ ನಮ್ಮ ಕೂದಲಿಗೆ, ಸ್ಕಾಲ್ಪಿಗೆ ಮತ್ತು ಹೇರ್ ಡ್ಯಾಂಡ್ರಫಿಗೆ ಮತ್ತು ಹೇರ್ಸು ಸ್ಪ್ಲಿಟ್ ಆಗೋದಕ್ಕೆ ಏನೇನಾಗುತ್ತೋ ಅದಕ್ಕೆಲ್ಲ ಒಂದು ರೆಮಿಡಿ ಅಂತ ಹೇಳ್ಬೋದು. ಮತ್ತು ಕೂದಲಿಗೆ ಕಂಪ್ಲೀಟಾಗಿ ನರಿಶ್ಮೆಂಟ್ ಸಿಕ್ಕುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 1 ಕಪ್ಪು ಮೊಸರು ತೊಗೋತಾ ಇದ್ದೀನಿ. ಅಂದರೆ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು 1 ಕಪ್ಪು ಮೊಸರು ಮತ್ತು ಸ್ವಲ್ಪ ಆಲೂವೇರಾ. ನಾನಿಷ್ಟು ಆಲೂವೇರಾ ತೊಗೋತಾ ಇದ್ದೀನಿ. ಇನ್ನೂ ಆಲೂವೇರಾ ಇದೆ, ಬಟ್ ಇಷ್ಟು ಸಾಕು ನನಗೆ. ಬರೀ ಸ್ಕಾಲ್ಪಿಗೆ ಮಾತ್ರ ಹಚ್ಚೋದ್ರಿಂದ. ಒಂದು ಸಣ್ಣದಾಗಿರೋ ಒಂದು ಆನಿಯನ್ನು, ಜೊತೆಗೆ ಒಂದು 4 ಕಡ್ಡಿ ಕರಿಬೇವಿನ ಎಲೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಬೇವಿನ ಎಲೆ ಇದ್ದರೆ ಅದು ಕೂಡ 2 ಕಡ್ಡಿ ನೀವು ಮಿಕ್ಸ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ತೊಗೋತಾ ಇದ್ದೀನಿ ನಾನು. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಬಿಡೋಣ. ನಾನಿಲ್ಲಿ ಆಲೂವೇರಾನ ಗ್ರೈಂಡ್ ಮಾಡ್ಕೋತಾ ಇಲ್ಲ, ಇದನ್ನು ಜಸ್ಟ್ ನಾನು ಜೆಲ್ನ ನಾನೇ ಸ್ವಲ್ಪ ಸ್ಪೂನಲ್ಲಿ ತೆಗೆದು ಆ್ಯಡ್ ಮಾಡ್ಕೋತೀನಿ. ಇನ್ನೆಲ್ಲ ಬಾಕಿಯೆಲ್ಲ ರುಬ್ಕೋತೀನಿ. ಇದಕ್ಕೆ ನೀವು ಬೇಕಿದ್ದರೆ ಮೆಂತ್ಯ ಕೂಡ, ಅಂದರೆ ನೆನೆಸಿಟ್ಟಿರೋ ಮೆಂತ್ಯ ಕೂಡ ಹಾಕಿ ರುಬ್ಕೋಬೋದು. ಸೊ ಮಿಕ್ಸಿ ಮಾಡ್ಕೊಬಿಡೋಣ ಇದನ್ನೆಲ್ಲ. ಮೊಸರು, ಮತ್ತು ಕರಿಬೇವಿನ ಎಲೆ, ಮತ್ತು ನಿಂಬೆಹಣ್ಣು ಲಾಸ್ಟಲ್ಲಿ ಇಟ್ಕೊಳ್ಳೋಣ. ಸೊ ಸ್ವಲ್ಪ ಆನಿಯನ್ನು. ಸೊ ಇದಿಷ್ಟನ್ನು ರುಬ್ಕೊಬಿಡೋಣ. ನೀರೇನು ಬೇಡ, ಮೊಸರು ಇದೆಯಲ್ಲ, ಮೊಸರು ಸಾಕು, ಅಷ್ಟರಲ್ಲೇ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಆಲೂವೇರನ ನಾನೇ ಸ್ವಲ್ಪ ಇದರಲ್ಲಿ ಏನಿದೆ ಅದು ಜೆಲ್ನ ನೀಟಾಗಿ ನೈಫಿಂದ ನಾವು ಆರಾಮಾಗಿ ತೆಗಿಬೋದು. ಸುಮ್ಮನೆ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಜಾರೆಲ್ಲ ಕಹಿ ಬರುತ್ತೆ. ನೆಕ್ಸ್ಟ್ ಏನಾದರೂ ನಾವು ರುಬ್ಬಕ್ಕೆ ಹೋದರೆ ಕಹಿ ಅನಿಸುತ್ತಲ್ಲ. ಸೊ ಹಾಗಾಗಿ ನಾನಿಲ್ಲಿ ಆಲೂವೇರನ ಕೈಯಿಂದನೇ ಸ್ವಲ್ಪ ಪೇಸ್ಟ್ ನೋಡಿ ಈ ರೀತಿ ಪೇಸ್ಟ್ ಬರುತ್ತೆ. ನೋಡಿ ಫೈನಲಿ ನಾನು ಆಲೂವೇರನ ಕೈಯಿಂದನೇ, ಅಂದರೆ ಚಾಕುವಿಂದನೇ ಜೆಲ್ ಮಾಡಿ ಇಷ್ಟು ಬಂದಿದೆ. ನನಗಿಷ್ಟು ಸಾಕು. ಸೊ ಈಗ ರುಬ್ಕೊಂಡಿರೋ ಅಂಥ ಪೇಸ್ಟ್ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ. ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳಿ. ನಿಂಬೆಹಣ್ಣು ಏನಕ್ಕೆ ಅಂದರೆ ಇದು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಇಚ್ಚಿಂಗ್ ಏನಾದರೂ ಇದ್ದರೆ ಅದು ಆರಾಮಾಗಿ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು, ಮೊಸರು ಹಾಕಿದ್ದೀವಲ್ಲ, ಮೊಸರು ಜೊತೆಗೆ ಸ್ವಲ್ಪ ನಿಂಬೆಹಣ್ಣು.
ಇದಕ್ಕೆ ಸ್ವಲ್ಪ ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಆ ಆಯಿಲ್ನ ಸೇರಿಸ್ಕೊಳ್ಳಿ. ಅಂದರೆ ನಿಮ್ಗೆ ಅದರಿಂದ ಏರ್ ಫಾಲ್ ಕಂಟ್ರೋಲ್ ಆಗಿರಬೇಕು, ಮತ್ತು ಅದು ನಿಮ್ಮ ಆ ಆಯಿಲು ನಿಮ್ಮ ಕೂದಲಿಗೆ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿದ್ದರೆ ಆ ಆಯಿಲ್ನ ಮಾತ್ರ ಯೂಸ್ ಮಾಡಿ. ಈಗ ಬೇರೆ ಬೇರೆ ಯಾವುದ್ಯಾವುದೋ ಆಯಿಲ್ ಹೇಳ್ತಾರೆ, ಕ್ಯಾಸ್ಟ್ರಾಲ್ ಆಯಿಲು ಮತ್ತು ಇನ್ನೊಂದು ಆಯಿಲು ಮತ್ತು ಇನ್ನೂ ತುಂಬ ಥರ ಆಯಿಲ್ ಇದ್ದಾವೆ. ಆ ಆಯಿಲೆಲ್ಲ ಯೂಸ್ ಮಾಡಬೇಡಿ. ನಿಮ್ಗೆ ಯಾವುದು ಸೆಟ್ ಆಗಿದೆಯೋ ಆ ಒಂದು ಆಯಿಲ್ನ ಮಿಕ್ಸ್ ಮಾಡಿಕೊಂಡು ನೀವು ನೀಟಾಗಿ ಕಲಿಸ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಾವು ಬೇರೆ ಬೇರೆ ಆಯಿಲ್ನ ಯೂಸ್ ಮಾಡಿಬಿಟ್ರೆ ಮತ್ತೆ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಈ ರೀತಿ ಬಂದಿದೆ ಪೇಸ್ಟು. ಚಟ್ನಿ ಥರ ಫೀಲ್ ಆಗ್ತಿದೆ, ಬಟ್ ಚೆನ್ನಾಗಿದೆ. ಓಕೆ, ಈ ರೀತಿ ನಾನು ಇದೊಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕೂದಲಿಗೆ ಅಪ್ಲೈ ಮಾಡೋಣ. ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಆ ಆಲೂವೆರಾ ಜೆಲ್ ಏನಿದೆ ಅದು ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಆಲೂವೆರಾ ಅದು ಏನಿರುತ್ತೆ ಆ ಪೇಸ್ಟನ್ನ ನನ್ನ ಸ್ಕ್ಯಾಲ್ಪಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಂಪ್ಲೀಟಾಗಿ ಮಸಾಜ್ ಕೊಡ್ತಾ ಇದ್ದೀನಿ. ನಾನು ಪ್ರತಿ ಸಲ ಕೂಡ ವಿಡಿಯೋ ಮಾಡಿದಾಗ ನಾನು ಫಸ್ಟು ಹಾಕ್ಕೊಂಡು ತೋರಿಸ್ತೀನಿ ನಿಮ್ಮ ಮುಂದೆ. ನಾನು ಯಾವುದೇ ಒಂದು ರೆಮಿಡಿ ಮಾಡಲಿ ಅಥವಾ ಯಾವುದೇ ಒಂದು ಹೇರ್ ಆಯಿಲ್ ಆಗಲಿ ಏನೇ ಒಂದು ತೋರಿಸಿದ್ರು ಕೂಡ ನಿಮ್ಮ ಮುಂದೆನೇ ಹಾಕಿ ತೋರಿಸ್ತೀನಿ. ಸೊ ನಾನು ಮಾಡದೇ ಇಲ್ದಿರೋದನ್ನು ನಾನು ಯಾವುದು ಹೇಳ್ತಾ ಇಲ್ಲ ನಿಮ್ಮ ಮುಂದೆ. ನಾನು ಏನು ಮಾಡ್ತೀನಿ, ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಅಷ್ಟೇ ನಾನು ನಿಮ್ಮ ಹತ್ರ ಹೇಳೋದು. ಸೊ ಹಾಗಾಗಿ ನಿಮ್ಮ ಮುಂದೆನೇ ನಾನು ಫಸ್ಟು ಅಪ್ಲೈ ಮಾಡ್ಕೋತಾ ಇದ್ದೀನಿ ಇಲ್ಲಿ. ನಾನು ಯಾವಾಗಲೂ ಅಷ್ಟೇ ಎಳೆಯಾಗಿ ಬಗ್ದು ಫುಲ್ಲು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಸಾಜ್ ಕೊಡ್ತೀನಿ. ನಂತರ ಕೂದಲಿಗೆ ಕಂಪ್ಲೀಟಾಗಿ ಅಂದರೆ ಬುಡಕ್ಕೆ ಏನಿದೆ ಕೂದಲಿನ ತುದಿ ಭಾಗ ಏನಿದೆ ಅದನ್ನೆಲ್ಲ ಕವರ್ ಮಾಡಿ ಅದಕ್ಕೆಲ್ಲ ಅಪ್ಲೈ ಮಾಡ್ತೀನಿ. ಕೊನೆಯದಾಗಿ 2 ಕೈಯಲ್ಲಿ ಎತ್ಕೊಂಡು ಫುಲ್ಲು ಒಂದು ಹೆಡ್ ಮಸಾಜ್ ರೀತಿಯಾಗಿ ಕೊಡ್ತೀನಿ. ಸೊ ಇದರಿಂದ ಅದು ನಮ್ಮ ಹೇರ್ಸಿಗೆ ಮತ್ತು ಸ್ಕ್ಯಾಲ್ಪಿಗೆ ಅದು ಅಬ್ಸರ್ವ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಒಂಥರ ಎಫೆಕ್ಟ್ ಅನಿಸುತ್ತೆ. ನಾವು ಏನು ರೆಮಿಡಿ ಮಾಡಿರ್ತೀವಿ, ಏನು ಕಷ್ಟಪಟ್ಟು ಯೂಸ್ ಮಾಡಿರ್ತೀವಿ ಅದಕ್ಕೊಂದು ಗುಡ್ ರಿಸಲ್ಟ್ ಬೇಕಲ್ವ. ಸೊ ಹಾಗಾಗಿ ನೀಟಾಗಿ ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ, ಅಂದರೆ ನಂದಲ್ವ ನಾನು ತೋರಿಸ್ತಾ ಇರೋದು. ಹಾಗಾಗಿ ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಾರೆ, ಅಂದರೆ ಈ ಥರ ಹೇರ್ ಪ್ಯಾಕ್ಸ್ನೆಲ್ಲ ನಾವು ವಿತ್ ಆಯಿಲ್ ಅಂದರೆ ಕೂದಲಿಗೆ ತಲೆಯಲ್ಲಿ ಆಯಿಲ್ ಇದ್ದಾಗ ಅಪ್ಲೈ ಮಾಡಬೇಕಾ ಅಥವಾ ಆಯಿಲ್ ಇಲ್ಲದೇ ಇದ್ದಾಗ ಅಪ್ಲೈ ಮಾಡಬೇಕಾ ಅಂತ. ನನ್ನ ಪ್ರಕಾರ ಇದು ನಮ್ಮ ತಲೆಯಲ್ಲಿ ಯಾವಾಗ ಆಯಿಲ್ ಇರಲ್ವಲ್ಲ ಆವಾಗ ಅಪ್ಲೈ ಮಾಡಬೇಕು, ಆವಾಗ ಅದು ನೀಟಾಗಿ ಹಿಡಿಯುತ್ತೆ. ಬಟ್ ನಾನು ಒಂದೊಂದು ಸಲ ಆಯಿಲ್ ಹಾಕಿದರೂ ಕೂಡ ಅಪ್ಲೈ ಮಾಡ್ತೀನಿ ಒಂದೊಂದು ಸಲ. ಇನ್ನು ಬಾಕಿ ಟೈಮಲ್ಲೆಲ್ಲ ವಿತೌಟ್ ಆಯಿಲ್ ನನ್ನ ತಲೆಯಲ್ಲಿ ಯಾವಾಗ ಆಯಿಲ್ ಇರೋದಿಲ್ವಲ್ಲ ಆವಾಗ ಅಪ್ಲೈ ಮಾಡ್ತೀನಿ. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೆ, ಅಂದರೂ ಕೂಡ ಇನ್ನೊಮ್ಮೆ ನಾನು ಆ ಒಂದು ಪೇಸ್ಟಿಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಚ್ತಾ ಇದ್ದೀನಿ. ಅದು ಆನಿಯನ್ ಅಲ್ವಾ, ಅದು ಹಚ್ತಾ ಇರಬೇಕಾದ್ರೆ ತುಂಬ ಕಣ್ಣು ಉರಿತಾ ಇತ್ತು, ಕಣ್ಣು ಬಿಡೋದಕ್ಕೆ ಆಗ್ತಾ ಇರಲಿಲ್ಲ, ಕಣ್ಣಲ್ಲಿ ನೀರು ಸಹ ಬರ್ತಿತ್ತು. ಆದರೂ ಕೂಡ ಕಣ್ಣು ಮುಚ್ಕೊಂಡು ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಅದೇನೋ ಸ್ಟ್ರಾಂಗ್ ಇತ್ತೇನೋ ಆನಿಯನ್ನು, ಅಂದರೆ ಕೆಲವೊಂದು ಆನಿಯನ್ನು ಹಳೇ ಈರುಳ್ಳಿ ಆದರೆ ಕಣ್ಣು ಉರಿ ಬರಲ್ಲ ಅಷ್ಟೊಂದು. ಈಗ ತಾನೇ ಕಿತ್ತಿ ಈಗ ತಾನೇ ಮಾರ್ಕೆಟಿಗೆ ಬಂದಿರುತ್ತಲ್ಲ, ಒಂಥರ ಪಿಂಕಿಶ್ ಆಗಿರುತ್ತಲ್ಲ, ಆ ಒಂದು ಆನಿಯನು ಜಾಸ್ತಿ ಕಣ್ಣು ಉರಿಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ತುಂಬ ಕಣ್ಣು ಉರಿತಿತ್ತು, ಬಟ್ ಆದರೂ ಕೂಡ ಬೇಗ ಬೇಗ ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲಿ. ಫೈನಲ್ಲಾಗಿ ಎಲ್ಲ ಪೇಸ್ಟ್ನ ಕಂಪ್ಲೀಟಾಗಿ ಕೂದಲಿಗೆ, ಸ್ಕ್ಯಾಲ್ಪಿಗೆ, ಕೂದಲಿನ ಬುಡಕ್ಕೆ, ಕೂದಲಿನ ತುದಿಗೆ ಎಲ್ಲ ಅಪ್ಲೈ ಮಾಡಿ ಇಲ್ಲಿ ನಾನು ಒಂದು ಹೇರ್ ಬನ್ ಥರ ಹಾಕ್ತಾಯಿದ್ದೀನಿ. ಹೇರ್ ಬನ್ ಸುತ್ತಬಿಟ್ಟು ಮತ್ತೆ ಏನೇನು ಉಳಿದಿರುತ್ತೋ ಅದನ್ನು ಮತ್ತೆ ಸ್ವಲ್ಪ ಸ್ವಲ್ಪನೇ ಮೇಲ್ಗಡೆ ಹಿಂದೆಗಡೆ ಎಲ್ಲ ಮಸಾಜ್ ಕೊಡ್ತಾಯಿದ್ದೀನಿ. ಕೊಟ್ಬಿಟ್ಟು 1 ಅವರ್, ಅಂದರೆ ಮ್ಯಾಕ್ಸಿಮಮ್ 1 ಅವರ್ ಅಂತೂ ಬಿಡಲೇಬೇಕು. ಇದನ್ನೆಲ್ಲ ಕಂಪ್ಲೀಟಾಗಿ ತಲೆಗೆ ಹಿಡಿಬೇಕಲ್ಲ, ಹಾಗಾಗಿ 1 ಅವರ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ತೀನಿ. ಆಫ್ಟರ್ 1 ಅವರು ಹೇರ್ ವಾಶ್ ಮಾಡಿ ಸ್ವಲ್ಪ ಬಿಸಿಲಿತ್ತು ಹೊರಗಡೆ, ಸೊ ಬಿಸಿಲಲ್ಲಿ ಕೂದಲನ್ನ ಡ್ರೈ ಮಾಡಿಕೊಂಡು ಕೂದಲಿನ ಚೆನ್ನಾಗಿ ನೀಟಾಗಿ ಕೈಯಿಂದ ಬಿಡಿಸ್ಕೊಂಡು 1-2-3 ರೀತಿಯಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಫೋಟೋ ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಇವತ್ತಿನ ವಿಡಿಯೋ.